ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಗ್ಗಿ ಅಫಿಷಿಯಲ್ JN. ಇವತ್ತಿನ ರೆಸಿಪಿ ಬಂದು ಪೆಸರಟ್ಟು. ಈ ಪೆಸರಟ್ಟು ರೆಸಿಪಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹೆಲ್ತಿ ರೆಸಿಪಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಈ ಪೆಸರಟ್ಟು ರೆಸಿಪಿ ಆಂಧ್ರದಲ್ಲಿ ತುಂಬ ಫೇಮಸ್ಸು. ಈ ರೆಸಿಪಿನ ಪೆಸರಟ್ಟು ಅಂತ ತೆಲುಗಲ್ಲಿ ಅಂತಾರೆ, ಕನ್ನಡದಲ್ಲಿ ಹೆಸರುಬೇಳೆ ದೋಸೆ ಅಂತಲೂ ಕರಿಬೋದು. ಬನ್ನಿ ಕ್ರಿಸ್ಪಿಯಾಗಿ ಆ್ಯಂಡ್ ಹೆಲ್ತಿಯಾಗಿ ಪೆಸರಟ್ಟು ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬೌಲಿಗೆ 1 ಕಪ್ಪಷ್ಟು ಕ್ಲೀನ್ ಮಾಡಿರೋಂಥ ಹೆಸರು ಕಾಳು ತೊಗೊಬೇಕು. ಮತ್ತು ಅದೇ ಬೌಲ್ಗೆ 1 ಕಪ್ಪಷ್ಟು ಹೆಸರು ಕಾಳಿಗೆ ಅರ್ಧ ಕಪ್ಪಷ್ಟು ಅಕ್ಕಿ ಹಾಕಿ ನೀಟಾಗಿ 2-3 ಸರಿ ವಾಶ್ ಮಾಡ್ಕೊಬೇಕು. ಇಲ್ಲಿ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ದೋಸೆಗೆ. ದೋಸೆ ಚೆನ್ನಾಗಿ ಬರುತ್ತದೆ ರೇಷನ್ ಅಕ್ಕಿಯಲ್ಲಾದರೆ. ನಿಮ್ಮ ಮನೇಲಿ ಯಾವ ಅಕ್ಕಿ ಇರುತ್ತೋ ಅದೇ ಅಕ್ಕಿಯಲ್ಲಿ ಮಾಡ್ಕೊಳ್ಳಿ ಪೆಸರಟ್ಟು. ಈ ಥರ 2-3 ಸರಿ ವಾಶ್ ಮಾಡಾದಮೇಲೆ ಇದಕ್ಕೆ ನೀರು ಹಾಕ್ಬಿಟ್ಟು ರಾತ್ರಿ ಇಡೀ ನೆನೆಸಿಡಿ. ಇಲ್ಲ ಅಂತಂದರೆ ಒಂದು 8 ಅವರ್ ನೆನೆಸಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ನೆಂದ್ಕೊಳ್ಳುತ್ತೆ ಅಕ್ಕಿ ಮತ್ತು ಹೆಸ್ರು ಕಾಳು. ರಾತ್ರಿ ಇಡೀ ನೆನೆಸಿಟ್ಟಿರೋಂಥ ಹೆಸ್ರು ಕಾಳನ್ನ ನೀಟಾಗಿ 2-3 ಸರಿ ವಾಶ್ ಮಾಡಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋಂಥ 1 ಇಂಚಷ್ಟು ಶುಂಠಿ, 4-5 ಹಸಿಮೆಣ್ಸಿನ್ಕಾಯಿ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲ, ಹಿಟ್ಟು ಈ ಹದ ಇದ್ದರೆ ಸಾಕಾಗುತ್ತೆ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ. ದೋಸೆ ಹಿಟ್ಟು ಅನ್ನೋದು ಸ್ವಲ್ಪ ಮಂದವಾಗಿಯೇ ಇರಬೇಕು, ಸ್ವಲ್ಪ ತೆಳುವಾಗಿರಬಾರ್ದು. ಮಂದವಾಗಿದ್ದರೆ ನಿಮಗೆ ಪೆಸರಟ್ಟು ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಪಕ್ಕದಲ್ಲಿ ದೋಸೆ ಹಂಚು ಚೆನ್ನಾಗಿ ಕಾದಾದ್ಮೇಲೆ ಇದಕ್ಕೆ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿಯಿಂದ ನೀಟಾಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳಿ. ಈರುಳ್ಳಿಯಿಂದ ಎಣ್ಣೆನ ಹಚ್ಚೋದ್ರಿಂದ ದೋಸೆ ಅನ್ನೋದು ನೀಟಾಗಿ ಎದ್ದೇಳುತ್ತೆ ಮತ್ತು ಟೇಸ್ಟೂ ಚೆನ್ನಾಗಿ ಬರುತ್ತೆ. ನೋಡಿ ದೋಸೆ ಹಂಚು ಚೆನ್ನಾಗಿ ಕಾದಾದ್ಮೇಲೆ ಎಣ್ಣೆ ಅಪ್ಲೈ ಮಾಡಿ. ಎಣ್ಣೆ ಅಪ್ಲೈ ಮಾಡಿದ ತಕ್ಷಣ ದೋಸೆ ಹಿಟ್ಟು ಹಾಕ್ಬಿಟ್ಟು ಈ ಥರ ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ದೋಸೆ ಹಿಟ್ಟನ್ನ. ಆವಾಗ ನಿಮಗೆ ದೋಸೆ ಅನ್ನೋದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ದೋಸೆ ಹಾಕ್ಕೊಂಡಾದ್ಮೇಲೆ ಇದ್ರ ಮೇಲೆ ಚಿಕ್ಕದಾಗಿ ಹಚ್ಚಿರೋಂಥ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡಾದ್ಮೇಲೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ. ನಾವು ಯಾವಾಗಾದರೂ ದೋಸೆ ಮಾಡ್ಕೊಳೋವಾಗ ದೋಸೆನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ದೋಸೆ ಮಾಡ್ಕೊಂಡ್ರೆ ದೋಸೆ ಅನ್ನೋದು ಸ್ವಲ್ಪ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಈ ಥರ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಾದ್ಮೇಲೆ ಸ್ಪೂನ್ ತೊಗೊಂಬಿಟ್ಟು ಸ್ಪೂನಿಂದ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಪ್ರೆಸ್ ಮಾಡ್ಕೊಂಡಾದ್ಮೇಲೆ ದೋಸೆನ ಇನ್ನೊಂದು ಕಡೆ ತಿರುಗಿಸಾಕ್ಬಿಟ್ಟು ಆ ಸೈಡನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ದೋಸೆನ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಹೆಲ್ತಿ ಬ್ರೇಕ್ಫಾಸ್ಟ್ ಯಾವ ಥರ ಮಾಡೋದು ಅಂತ. ತುಂಬ ಟೇಸ್ಟಿಯಾಗಿರುತ್ತೆ, ಹೆಮ್ಮಿಯಾಗಿರುತ್ತೆ, ಹೆಲ್ತಿ ಕೂಡ. ಈ ಬೇಸಿಗೆಗಾಲದಲ್ಲಂತೂ ತುಂಬ ಒಳ್ಳೆಯದು ಹೆಲ್ತಿಗೆ. ಈ ಥರ ಹೆಸ್ರುಕಾಳು ದೋಸೆನ ಮಾಡ್ಕೊಂಡು ತಿನ್ನೋದ್ರಿಂದ ದೇಹಕ್ಕೆ ತಂಪಾಗಿರುತ್ತೆ. ಈ ಹೆಲ್ತಿ ರೆಸಿಪಿನ ಮಕ್ಕಳಿಗೆ ಈ ಥರ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಯಾರು ಬೇಕಾದರೂ ತಿನ್ಕೊಬೋದು, ತುಂಬ ಟೇಸ್ಟಿಯಾಗಿರುತ್ತೆ, ಹೆಮ್ಮಿಯಾಗಿರುತ್ತೆ. ಈ ದೋಸೆನ ನೀವು ಚಟ್ನಿ, ಕಾಯಿ ಚಟ್ನಿ, ಕಡಲೆಕಾಯಿ ಚಟ್ನಿ ಏನರಲ್ಲಿ ಬೇಕಾದ್ರೂ ತಿನ್ನಿ. ನೋಡೋದ್ರಲ್ಲ ಪೆಸರಟ್ಟು ಅಥವಾ ಹೆಸ್ರುಕಾಳು ದೋಸೆ ಯಾವ ಥರ ಮಾಡೋದು ತುಂಬ ಸಿಂಪಲ್ಲಾಗಿ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.